ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಚಿಕನ್ ಕರಿ ಮಾಡ್ತಿದ್ದೀವಿ. ಸ್ಪೆಷಲ್ ಆಗಿರುತ್ತೆ. ಮೊದಲು ಬಾಣಲಿನಲ್ಲಿ ಎಣ್ಣೆ ಮತ್ತು ಒಂದು ದೊಡ್ಡ ಈರುಳ್ಳಿ, ಕರಿಬೇವು, ಸ್ವಲ್ಪ ಬ್ರೌನ್ ಆಗಿ ಮಾಡಬೇಕು. ಬಣ್ಣ ಬರೋ ತನಕ ಉರಿತಾ ಇರಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಇದು ಕಂದು ಬಣ್ಣ ಬರೋ ತನಕ ಸ್ವಲ್ಪ ಫ್ರೈ ಆಗಬೇಕು. ವಾಸನೆ ಬರೋದಕ್ಕೆ ಆ ಘಮ ಬರುತ್ತೆ. ಆವಾಗ ಇವಾಗ 4-5 ಹಸಿಮೆಣಸಿನ್ಕಾಯಿ ಹಾಕಬೇಕು. ಅದನ್ನು ಹುರಿಬೇಕು. 5 ಚಕ್ಕೆ, 4 ಲವಂಗ ಸಣ್ಣ ಸಣ್ಣ ಅದನ್ನು ಹಾಕಿ ಹುರಿಬೇಕು. ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ. ದಪ್ಪದು 1.5 ಟೊಮೆಟೊ ಹಚ್ಚಿಕೊಂಡು ಇದನ್ನು ಸ್ಲೋ ಫ್ರೈ ಮಾಡಿಕೊಡ್ತೀನಿ. ಈಗ ಅರಿಶಿನ ಹಾಕಬೇಕು. ಫ್ರೈ ಮಾಡಿ ಧನಿಯಾ ಪುಡಿ 1 ಸ್ಪೂನ್, ಖಾರದ ಪುಡಿ 1 ಸ್ಪೂನ್. ಅಕಸ್ಮಾತ್ ನಿಮಗೆ ಜಾಸ್ತಿ ಸ್ಪೈಸಿ ಬೇಕಂದರೆ ಅದು ಹಾಕೊಳ್ಳಿ. ಈಗ ಮತ್ತೆ ಫ್ರೈ ಮಾಡಬೇಕು. ಸ್ಲೋ ಫ್ಲೇಮ್ನಲ್ಲಿ ಎಲ್ಲ ಫ್ರೈ ಮಾಡಬೇಕು. ಆಚೆ ಚಿಕನ್ ಮಸಾಲ ರುಚಿಗೆ ತಕ್ಕಷ್ಟು ಹಾಕಬೇಕು. ಸ್ವಲ್ಪ ಹಾಕಿದ್ರೆ ಸಾಕು. ರುಚಿಗೆ ಫ್ರೈ ಮಾಡಬೇಕು. ಈಗ ಚಿಕನ್ ಬೆರೆಸಬೇಕು. 1 kg ಎಷ್ಟು ತೊಗೊಂಡಿದೆ. ವಿತ್ ಸ್ಕಿನ್ ತೊಗೊಂಡಿದ್ದೀವಿ ನಾವು. ಯಾರಿಗೆ ಹೆಂಗೆ ಬೇಕೋ ವಿತೌಟ್ ಸ್ಕಿನ್ನು ತೊಗೋಬೋದು. ತೊಳೆದಿಟ್ಟು ಮಿಕ್ಸ್ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಆಮೇಲೆ ನೀರು ಬೆರೆಸಬೇಕು. ಚಿಕನ್ ಡೀಪ್ ಫ್ರೈ. ಚಿಕನ್ ಈಗ ಉಪ್ಪು ಹಾಕಿದ್ಮೇಲೆ ನೀರು ಬಿಟ್ಕೊಳ್ತಲ್ಲ, ಆವಾಗ ತನಕ ಡೀಪ್ ಫ್ರೈ ಮಾಡಬೇಕು. ಒಂದು 5-10 ನಿಮಿಷ ಇಟ್ಟರೆ ಸಾಕು. ರುಚಿಗೆ ಉಪ್ಪು ಖಾರ ಕಡಿಮೆ ಆಗಿದ್ರೆ ಮತ್ತೆ ಮಿಕ್ಸ್ ಮಾಡ್ಕೋಬಹುದು. ಟೇಸ್ಟ್ ಮಾಡಿ. ಒಂದು 5 ನಿಮಿಷ ಆದಮೇಲೆ ನಾನು ನೀರು ಮಿಕ್ಸ್ ಮಾಡ್ತೀನಿ. 5 ನಿಮಿಷ ಆಗಿದೆ. ನೀರು ಬಿಟ್ಕೊಂಡಿದೆ ಚಿಕನ್. ಸೊ ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಬೇಕು. ಮಿಕ್ಸ್ ಮಾಡಬೇಕು. ಚಿಕನ್ ಏನಿದ್ರೂ ಈ ನೀರಿನಲ್ಲೇ ಬೇಯಬೇಕು. ಬೇಯ್ದು ಸ್ವಲ್ಪ ನೀರು ಥಿಕ್ನೆಸ್ ಬರೋ ತನಕ ಬೇಯಿಸಬೇಕು. ಮತ್ತು ರುಚಿಗೆ ಏನೇನು ಕಡಿಮೆ ಆಗಿತ್ತು ಆಮೇಲೆ ಆ್ಯಡ್ ಮಾಡಿ. ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸತಿ ಡೀಪಾಗಿ ಮಿಕ್ಸ್ ಮಾಡಿ ಆ ಸೈಡ್ ಈ ಸೈಡ್ ಒಂದು ಸ್ವಲ್ಪ ರುಚಿ ನೋಡಿ. ಏನಾದರೂ ಬೇಕಾಗಿದ್ದರೆ